ಕೆಪಿಸಿಸಿ ಅಧ್ಯಕ್ಷರು ಯಾರಾಗ್ತಾರೆ ಅನ್ನುವ ಪ್ರಶ್ನೆ ಎದ್ದಿತ್ತು. ಅದು ಕೆಲವೊಂದ್ ಕಡೆ ಡಿ.ಕೆ. ಶಿವಕುಮಾರ್ ಅವರೇ ಬಹುತೇಕ ಖಚಿತ, ಆದ್ರೆ ಅಧಿಕೃತ ಘೋಷಣೆ ಒಂದೇ ಬಾಕಿ ಅಂತ ಹೇಳಲಾಗ್ತಾ ಇರುವಂತದ್ದು. ಆದರೆ ಅವರು ಅಧ್ಯಕ್ಷರಾಗ್ಬಿಟ್ರೆ ಅಷ್ಟು ಈಸಿ ಆಗಿಲ್ಲ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಒಂದು ನಿರ್ವಹಣೆ ಡಿ.ಕೆ.ಶಿಗೆ ಅಷ್ಟು ಸುಲಭವಿಲ್ಲ. ಕೆಪಿಸಿಸಿಯ ಗದ್ದುಗೆ ಯಾವ ಕಾರಣಕ್ಕೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನ್ಯೂಸ್ 18 ಕನ್ನಡ ನಿಮ್ಮ ಮುಂದೆ ಇಡ್ತಾ ಇದೆ. ಡಿ.ಕೆ.ಶಿಗೆ ಮೂಗುದಾರ ಹಾಕ್ಲಿಕ್ಕೆ ಪ್ಲಾನ್ ಅನ್ನ ರೆಡಿ ಮಾಡಿದೆ ಹೈಕಮಾಂಡ್. ಯಾವ ರೀತಿಯಾದಂತಹ ಪ್ಲಾನ್ ಅದು? ಹಾಗಾದ್ರೆ ಡಿ.ಕೆ.ಶಿ ಕೆಪಿಸಿಸಿ ಅಧ್ಯಕ್ಷರಾದ್ರೆ ಹಿರಿಯರಿಗೆ ಢವ ಶುರುವಾಗಿರುವಂತದ್ದು. ರಾಜ್ಯದಾದ್ಯಂತ ಡಿ.ಕೆ.ಶಿ ಕಾಂಗ್ರೆಸ್ ಆಗುವಂತ ಆತಂಕ. ಡಿ.ಕೆ.ಶಿ ಅಂದ್ರೆ ಕಾಂಗ್ರೆಸ್ ಮಯ ಆಗೋಗ್ಬಿಡುತ್ತೆ ಅನ್ನುವ ಆತಂಕ ಎದುರಾಗಿದೆ. ಹಿರಿಯರ ಮಾತಿಗೆ ಮಣೆ ಹಾಕಲ್ಲ ಅನ್ನುವ ಭಯ ಕೂಡ ಕಾಡ್ತಾ ಇರುವಂತದ್ದು. ಸೊ ಹೀಗಾಗಿ ರಾಜ್ಯ ನಾಯಕರ ರಿಪೋರ್ಟ್ ಮೇರೆಗೆ ಕೆಡ್ಡಾವನ್ನ ರೆಡಿ ಮಾಡಿದೆ ಹೈಕಮಾಂಡ್. ಡಿ.ಕೆ.ಶಿಯನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ರಣತಂತ್ರವನ್ನ ಮಾಡಲಾಗ್ತಾ ಇದೆಯಂತೆ. ಡಿ.ಕೆ.ಶಿ ಸ್ವಯಂ ನಿರ್ಧಾರ ಕೈಗೊಳ್ಳದಂತೆ ಪ್ಲಾನ್ ಅನ್ನು ಮಾಡ್ಲಿಕ್ಕೂ ಕೂಡ ಸಜ್ಜಾಗಿದೆ ಹೈಕಮಾಂಡ್. ಏಕಚಕ್ರಾಧಿಪತ್ಯವನ್ನ ಸ್ಥಾಪಿಸ್ಬಿಡ್ತಾರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವ ಕಾರಣಕ್ಕೋಸ್ಕರ ಬ್ರೇಕ್ ಹಾಕ್ಲಿಕ್ಕೆ ರೆಡಿ ಆಗಿದೆ ಇಲ್ಲಿ ಹೈಕಮಾಂಡ್. ಯಾವ ರೀತಿಯಾಗಿ ಕೆಡ್ಡಾವನ್ನ ರೆಡಿ ಮಾಡಿದ್ದಾರೆ ಅಂದ್ರೆ ಕೆಪಿಸಿಸಿಯಲ್ಲಿ ಉಸ್ತುವಾರಿ ಸಮಿತಿಯನ್ನ ರಚನೆ ಮಾಡಲಿಕ್ಕೆ ಪ್ಲಾನ್ ಮಾಡಲಾಗಿದೆಯಂತೆ. ಈ ರೀತಿಯಾಗಿ ಒಂದು ಹೈಕಮಾಂಡ್ ಪ್ಲಾನ್ ಅನ್ನ ಮಾಡಿರುವಂತದ್ದು. ಅದು ಇಲ್ಲಿರುವಂತ ಹಿರಿಯ ನಾಯಕರು ಕೊಟ್ಟಿರುವಂತ ಸೂಚನೆ ಮೇರೆಗೆ 10 ಪ್ರಮುಖರಿರ್ತಾರಂತೆ ಈ ಒಂದು ಉಸ್ತುವಾರಿ ಸಮಿತಿಯಲ್ಲಿ. ಹಿರಿಯರನ್ನ ಒಳಗೊಂಡಂತ ಸಮಿತಿ ಇದು. ಪ್ರಮುಖ ನಿರ್ಧಾರಗಳು ಆಗುವುದು ಇಲ್ಲೇ. ಏನ್ ಬೇಕಾಗೆ ಆಡಿದ್ದೇ ಆಟ ಅನ್ನುವ ರೀತಿಯಲ್ಲಿ ಡೈರೆಕ್ಟ್ ಆಗಿ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ ಕೆಪಿಸಿಸಿ ಅಧ್ಯಕ್ಷರಾದ್ರೆ. ಡಿ.ಕೆ.ಶಿ ಸ್ವತಂತ್ರವಾಗಿ ನಿರ್ಧಾರವನ್ನ ಕೈಗೊಳ್ಳುವಂತಿಲ್ಲ. ಎಲ್ಲದಕ್ಕೂ ಕೂಡ ಉಸ್ತುವಾರಿ ಸಮಿತಿ ಗ್ರೀನ್ ಸಿಗ್ನಲ್ ಕೊಡ್ಲೇಬೇಕು. ಅದಾದ್ಮೇಲೆ ಇವ್ರ ನಿರ್ಧಾರವನ್ನ ಹೇಳ್ಬೇಕಾಗತ್ತೆ. ಡಿ.ಕೆ.ಶಿ ಒನ್ ಮ್ಯಾನ್ ಶೋ ಕಡಿವಾಣಕ್ಕಾಗಿ ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಈ ಮೂಲಕ ಡಿ.ಕೆ.ಶಿ ಅವರ ಏಕಚಕ್ರಾಧಿಪತ್ಯಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಅವರಿಗೆ ಅಧ್ಯಕ್ಷ ಪಟ್ಟವನ್ನ ಕಟ್ಟಿದ್ರು ಕೂಡ ಎಲ್ಲಿ ಡಿ.ಕೆ.ಶಿ ಕಾಂಗ್ರೆಸ್ ಮಯ ಆಗ್ಬಿಡುತ್ತೆ ಅನ್ನುವ ಕಾರಣಕ್ಕೋಸ್ಕರ ಸೊ ಅದೆಲ್ಲವನ್ನೂ ಕೂಡ ಚೇಂಜ್ ಮಾಡ್ಲಿಕ್ಕೆ, ಅದಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ವ್ಯವಸ್ಥಿತವಾದಂತ ಒಂದು ದಾರಿಯನ್ನ, ವ್ಯವಸ್ಥಿತವಾದಂತ ಒಂದು ಪ್ಲಾನ್ ಅನ್ನ ರೂಪಿಸಿದೆ ಹೈಕಮಾಂಡ್. ರಾಜ್ಯದಲ್ಲಿರುವಂತ ನಾಯಕರು ಕೊಟ್ಟಿರುವಂತ ಸಲಹೆಗಳ ಹಿನ್ನೆಲೆಯಲ್ಲಿ ರಾಜ್ಯ ಕಾಂಗ್ರೆಸ್ ಫುಲ್ ಡಿ.ಕೆ.ಶಿ ಮಯ ಆಗ್ಬಿಡುತ್ತೆ. ಕೆಪಿಸಿಸಿ ಅಧ್ಯಕ್ಷರಾಗ್ಬಿಟ್ರೆ ಡಿ.ಕೆ. ಶಿವಕುಮಾರ್ ಅವರು ಅನ್ನುವ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಅವರ ಹೆಸರು ಬಹುತೇಕ ಖಚಿತವಾಗಿದ್ರು ಕೂಡ ಮೀನಾಮೇಷ ಎಣಿಸ್ತಾ ಇದೆ ಹೈಕಮಾಂಡ್. ಯಾಕೆಂದ್ರೆ ಒಂದ್ ರೀತಿಯಾಗಿ ಈಗ ಎಂ.ಬಿ. ಪಾಟೀಲ್ ಅವರ ಪರವಾಗಿನೂ ಕೂಡ ಸಾಕಷ್ಟು ಲಾಬಿ ನಡೆಸಲಾಗಿತ್ತು ಸಿದ್ದರಾಮಯ್ಯ ಅವರ ಬಣ. ಸೊ ಹೀಗಾಗಿ ಇವರಿಗೆ ಪಟ್ಟ ಕಟ್ಬಿಟ್ರೆ ಸಿದ್ದರಾಮಯ್ಯನವರ ಬಣ ಕಂಪ್ಲೀಟ್ ಆಗಿ ಎಲ್ಲೋ ಒಂದ್ ಕಡೆ ಕೆಲಸ ಮಾಡ್ದಲೆ ನ್ಯೂಟ್ರಲ್ ಆಗ್ಬಿಡುತ್ತೆ ಅನ್ನುವ ಭಯ ಕೂಡ ಕಾಡ್ತಾ ಇರುವಂತದ್ದು. ಸೊ ಹೀಗಾಗಿ ವ್ಯವಸ್ಥಿತವಾದಂತ ಒಂದು ಪ್ಲಾನ್ ಅನ್ನ ಸಿದ್ಧಗೊಳಿಸಿರುವಂತದ್ದು ಹೈಕಮಾಂಡ್.